ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಇದು ಕಿಚನ್ ಮೇಕೋವರ್ ಮಾಡೋದಕ್ಕೆ ಅಂತಂದು ತರಿಸಿರೋ ಅಂಥದ್ದು. ಸೊ ನೋಡೋಣ ಇದು ಯಾವ ರೀತಿ ವಾಲ್ ಸ್ಟಿಕ್ಕರು ಯಾವ ರೀತಿ ಇದೆ ಅಂತಂದು ತೋರಿಸ್ತಾ ಇದ್ದೀನಿ ನಾನು. ನನಗೆ ತುಂಬ ಇಷ್ಟ ಆಯಿತು. ಸೊ ಡಿಸೈನ್ ನೋಡಿದ ತಕ್ಷಣವೇ ಸೊ ಕ್ವಾಲಿಟಿ ಹೇಗಿದೆ ಏನು ಅಂತ ನಾನು ಇಲ್ಲಿ ರಿವ್ಯೂನ ಕೊಡ್ತಾಯಿದ್ದೀನಿ. ಹಾಗೆ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ತಾನೇ ಬಂತು, ಹಾಗಾಗಿ ಅನ್ಬಾಕ್ಸಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಕೊಟ್ಟಿರೋ ಪ್ರೈಸಿಗೆ ಇದು ವರ್ತಾಗಿದೆನಾ ಏನು ಅಂತ ಚೆಕ್ ಮಾಡಬೇಕು. ಅಂತಂದರೆ ಇದು ಒಂದು 350 ಏನೋ ಸಮಥಿಂಗ್ ಏನೋ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಸ್ವಲ್ಪ ದಿನಗಳು ನನಗೆ ಟೈಮ್ ಕೊಡಿ. ಸೊ ಅದಾದಮೇಲೆ ನಾನು ಲಿಂಕನ್ನು ಹಾಕ್ತೀನಿ. ಸೊ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಲಿಂಕ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಈ ಥರ ನೋಡ್ತಾ ಇರ್ಬೋದು ವಾಲ್ ಸ್ಟಿಕ್ಕರ್ ಇದು. ಸೊ ಇದು ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಈ ಥರ ಶೀಟ್ಗಳನ್ನ ಕೊಟ್ಟಿರ್ತಾರೆ. ಒಂದು 5 ಶೀಟ್ಗಳಿದೆ. ಸೊ ನನಗೆ ವಾಲ್ಗೆ ಸಾಕಾಗಲ್ಲ ಇದು. ನಾನು ಅಳತೆ ನೋಡಿಬಿಟ್ಟೆ ತರಿಸ್ದೆ ಆಗುತ್ತೇನೋ ಅಂತ ಅಂದ್ಕೊಂಡು. ಸೊ ನೋಡಿದ್ರೆ ನನಗೆ ವಾಲ್ಗೆ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮತ್ತೆ ಇನ್ನೊಂದು ಶೀಟ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇದು ಯಾಕೋ ಅಷ್ಟೊಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾನು ಇಲ್ಲೇ ನಮ್ಮ ಮನೆ ಹತ್ತಿರ ಇರೋದು ಒಬ್ರದ್ದು ನೋಡಿದ್ದೆ. ಸೊ ಇದೇ ಥರದ್ದೇ ಅವರು ಕೂಡ ಇದೇ ಥರದ್ದೇ ಹಾಕ್ಸಿದ್ರು. ಹಾಗಾಗಿ ನಾನು ತರಿಸ್ಕೊಂಡೆ. ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಕ್ವಾಲಿಟಿ. ಸೊ ತುಂಬ ಪೇಪರ್ ಥರ ಇದೆ. ಮಕ್ಕಳೇನಾದರೂ ಹಾಕಿ ಕಿತ್ತರೆ ಹರಿದೋಗೋ ಥರ ಇದೆ. ತುಂಬ ದಪ್ಪನೂ ಇಲ್ಲ ಶೀಟು. ಸೊ ನಾನು ನೋಡಬೇಕು, ಸುಮ್ಮನೆ ವಾಲ್ಗೆಲ್ಲ ಹಾಕಿ ನೋಡೋ ಬದಲು ಮೊದಲೇ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ವಾಲೆಲ್ಲ ಗಲೀಜಾಗಿಬಿಡುತ್ತೆ ಒಂದು ಸಲ ಸ್ಟಿಕ್ ಮಾಡಿದ ಮೇಲೆ. ಹಾಗಾಗಿ ನಾನು ಈಗಲೇ ಕ್ವಾಲಿಟಿನ ನೋಡ್ತಾ ಇದ್ದೀನಿ. ಸೊ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಪ್ರಾಡಕ್ಟು. ಹಾಗೆ ಇನ್ನೊಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಗ್ಲಾಸ್ ಜಾರು. ಇದು ಕೂಡ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದಕ್ಕೆ ನಾನಿಲ್ಲಿ 250 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಒಂದನ್ನೇ ತರಿಸ್ಕೊಂಡಿರೋದು. ಆ್ಯಕ್ಚುಲಿ 2-3 ಇದೆ ಇದ್ರದ್ದು ಸೆಟ್ಟು. ಸೊ ನಂಗೆ 2-3 ಸೆಟ್ ತರಿಸ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಫಸ್ಟು ಒಂದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ, ಚೆನ್ನಾಗಿದ್ದರೆ ಇನ್ನೂ ಎಕ್ಸ್ಟ್ರಾ ತರಿಸ್ಕೊಳ್ಳೋಣ ಅಂತಂದು. ಸೊ ಪ್ಯಾಕಿಂಗ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಹಾಳಾಗಬಾರ್ದು ಗ್ಲಾಸ್ ಅಂತ. ಇಲ್ಲ ಅಂತಂದರೆ ಗ್ಲಾಸ್ ಅಲ್ವಾ. ಸೊ ಹಾಗಾಗಿ ಶಿಫ್ಟಿಂಗ್ ಎಲ್ಲ ಮಾಡುವಾಗ ಹಾಳಾಗಿಬಿಡುತ್ತೆ ಅಂತಂದು ನೀಟಾಗಿ ಪ್ಯಾಕ್ ಎಲ್ಲ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತೆಗಿತಾ ಇದ್ದೀನಿ. ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಕೂಡ ಈ ಥರ ಗ್ಲಾಸ್ನ ಫಸ್ಟ್ ಟೈಮು ತರಿಸ್ಕೊಂಡಿರೋದು, ಗ್ಲಾಸ್ ಜಾರ್ನ. ಸೊ ಹೇಗಿರುತ್ತೆ ಏನೋ ನನಗೂ ಗೊತ್ತಿಲ್ಲ. ನಾನು ಕೂಡ ಯಾವಾಗೂ ಯೂಸ್ ಮಾಡಿಲ್ಲ. ಸೊ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ನಾನು ರೆಕಮೆಂಡ್ ಮಾಡೋದಿಲ್ಲ ಖಂಡಿತವಾಗ್ಲೂ ತೊಗೊಳ್ಳೋದಕ್ಕೆ ಅಂತಂದು. ಹಾಗೆ ನೋಡ್ತಾ ಇರ್ಬೋದು, ಮೇಲ್ಗಡೆ ಕವರ್ ತೆಗೆದೆ, ಹಾಗೆ ಒಳಗಡೆ ಕವರ್ನೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಬಬಲ್ ಕವರ್ನ ಕೂಡ ಹಾಕಿದ್ದಾರೆ. ಇನ್ನು ಕೂಡ ಗ್ಲಾಸ್ ಡ್ಯಾಮೇಜ್ ಆಗಬಾರ್ದು ಅಂತ. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಗ್ಲಾಸ್ ನೋಡೋಣ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು. ಸೊ ನನಗೆ ಭಯ ಆಗುತ್ತೆ ಗ್ಲಾಸ್ ಜಾರ್ ಅಂದರೆ ಸ್ವಲ್ಪ. ಸೊ ಹ್ಯಾಂಡಲ್ ಮಾಡೋದಕ್ಕೆ. ಆದರೂ ಕೂಡ ತುಂಬಾ ಕ್ಯೂಟಾಗಿದೆ. ನೋಡ್ತಾ ಇರ್ಬೋದು, ಈ ರೀತಿ ಕ್ಲಿಪ್ ಕೊಟ್ಟಿರ್ತಾರೆ. ಈ ರೀತಿ ಕ್ಲೋಸ್ ಮಾಡೋದು, ಈ ರೀತಿ ಓಪನ್ ಮಾಡೋದು ಇರುತ್ತೆ ನೋಡಿ. ತುಂಬಾ ಹುಷಾರಾಗಿ ಯೂಸ್ ಮಾಡಬೇಕು. ನೀವೇನಾದರೂ ಉಪ್ಪಿನಕಾಯಿ ಹಾಕ್ಕೊಳ್ತೀನ ಅಂತಂದರೆ, ಅಥವಾ ಬೇರೆ ಏನಾದರೂ ಈಗ ಸ್ವೀಟ್ ಮಾಡ್ತೀರಾ ಅಂತಂದರೆ ಇದರಲ್ಲಿ ಹಾಕಿಡ್ಬೋದು. ಮಿಠಾಯಿ ಆ ಥರದ್ದೆಲ್ಲ, ಚಾಕ್ಲೇಟ್ಸು, ಕುಕ್ಕೀಸ್ ಏನು ಬೇಕಾದರೂ ಹಾಕಿಡ್ಬೋದು. ಏರ್ ಟೈಟನಿಂಗ್ ಆಗಿದೆ. ಸೊ ಗಾಳಿ ಎಲ್ಲ ಹೋಗೋದಿಲ್ಲ. ಸೊ ಮೆತ್ತಗಾಗದೇ ಇರೋಂಥ ಪದಾರ್ಥಗಳನ್ನ, ಕುರುಕುಲು ತಿಂಡಿಗಳನ್ನ ಕೂಡ ಹಾಕಿಡ್ಬೋದು. ಇದು ಬಂದುಬಿಟ್ಟು ಅರ್ಧ kg ಇದೆ. ಸೊ 1 kg ಬೇಕಂದ್ರೂ ಸಿಗುತ್ತೆ. 1 kgದ್ದು ಕೂಡ ನೀವು ತೊಗೋಬೋದು. ನಾನು 1 kg ತೊಗೊಂಡಿಲ್ಲ, ನೋಡೋಣ ಅಂತ ಫಸ್ಟ್ ಟೈಮು. ಸೊ ಅರ್ಧ kg ತೊಗೊಂಡಿನಿ.